ಮಕ್ಕಳಿಗೆ ಲಂಚ ಕೊಡಲೇಬೇಕು ಅನ್ನೋ ನಿಯಮವನ್ನ ಜಾರಿಗೆ ತಂದ ಪುಣ್ಯಾತ್ಮ ಯಾರೋ ಗೊತ್ತಿಲ್ಲ. ಆದರೆ ಅದು ಶಿಕ್ಷಣ ಇಲಾಖೆಯಲ್ಲಿ ಒಂದು ಸಂಪ್ರದಾಯದ ಥರ ನಡ್ಕೊಂಡು ಬಂದ್ಬಿಟ್ಟಿದೆ. ಹಾಗಾಗಿನೇ ಇಂಥ ಲಂಚಬಾಕ ಮೇಷ್ಟ್ರುಗಳು, ಲಂಚ ಕೊಡೋ ಮೇಷ್ಟ್ರುಗಳು ಹೆಜ್ಜೆ ಹೆಜ್ಜೆಗೂ ಸಿಗ್ತಾರೆ. ಇವರು ಹೀಗೆ ಓಡೋದಕ್ಕೆ ಕಾರಣ ಲಂಚ ಕೊಟ್ಟಿದ್ದು. ಇವರೆಲ್ಲರೂ ಶಿಕ್ಷಕರೇ. ಲಂಚ ತಗೊಳ್ಳೋದು ತಪ್ಪು, ಕೊಡೋದು ತಪ್ಪು ಅಂತ ಮಕ್ಕಳಿಗೆ ಬುದ್ಧಿ ಹೇಳಬೇಕಾದವರು. ಭವ್ಯ ಭಾರತದ ಭವಿಷ್ಯದ ಪ್ರಜೆಗಳನ್ನು ರೂಪಿಸಬೇಕಾದವರು. ನಾವು ಮಾಡ್ತಿರೋದು ತಪ್ಪು ಅಂತ ಇವರಿಗೆ ಗೊತ್ತು. ಅಷ್ಟೆಲ್ಲ ಗೊತ್ತಿದ್ದು ಇವರು ಈ ಮಣ್ಣು ತಿನ್ನುವ ಕೆಲಸಕ್ಕೆ ಯಾಕೆ ಕೈ ಹಾಕ್ತಾರೆ ಗೊತ್ತಾ? ಎಲ್ಲರೂ ಕೊಡ್ತಾರೆ ಅಂತ ಸುದ್ದಿ ಬರುತ್ತೆ, ಅದಕ್ಕೆ ಸರಿ ಅನ್ಸಲ್ಲ, ತಪ್ಪೇ. ಆದರೆ ಏನು ಮಾಡೋಕ್ಕಾಗುತ್ತೆ ಸರ್? ಯಾಕೆ ಈ ವ್ಯವಸ್ಥೆ ನಮ್ಮಲ್ಲಿ ಅಂತ ಅಲ್ಲ, ಅದು ಎಲ್ಲ ಕಡೆನೂ ನಡೀತಾ ಇರೋ ವ್ಯವಸ್ಥೆನೇ ಇದು. ನಾವೇನು ಹೊಸದಾಗಿ ಏನು ಇದು ಮಾಡ್ತಾ ಇಲ್ಲ. ನಮ್ಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಕಲೆಕ್ಟ್ ಮಾಡಿದ್ರು. ಈ ಶಿಕ್ಷಕರೆಲ್ಲ ಕೊಡೋದು ತಮ್ಮ ದುಡಿಮೆಯ ಹಣವನ್ನು. ಯಾಕೆ ಕೊಡ್ತಾರೆ? ಹೊಟ್ಟೆ ಉರಿಯೋದಿಲ್ವಾ ಅಂದ್ರೆ ಈ ಶಿಕ್ಷಕರು ತಮ್ಮ ಕಷ್ಟದ ಕಥೆ ಬಿಚ್ಚಿಡ್ತಾರೆ. ಅದು ಅವರ ಹೊಟ್ಟೆಪಾಡು. ಬಡವನ ಕೋಪ ದೌಡೆಗೆ ಮೂಲ ಅನ್ನೋ ಹಾಗೆ ದೊಡ್ಡವರನ್ನು ಎದುರು ಹಾಕಿಕೊಂಡ್ರೆ ಏನಾಗುತ್ತೋ ಏನೋ ಅನ್ನೋ ಭಯ. ಹೊಟ್ಟೆಯಲ್ಲಿ ರೋಷವಿದ್ರೂ ಅದನ್ನು ರಟ್ಟೆಗೆ ತಂದುಕೊಳ್ಳಲಾಗದ ಅಸಹಾಯಕತೆ ಇವರ ಮಾತಲ್ಲಿದೆ. ಏನು ಮಾಡೋಕ್ಕಾಗುತ್ತೆ ಸರ್? ಎಲ್ಲರೂ ಕೊಟ್ಟು ರೂಢಿ ಮಾಡಿಬಿಟ್ಟಿದ್ದಾರೆ. ಇವಾಗ ನಾವು ಹೊಸಬ್ರು, ನಾವೇನು ಮಾಡೋಕ್ಕಾಗಲ್ಲ. ಹಿಂದೆಯಿಂದ ಈ ಅಭ್ಯಾಸ ಬೆಳ್ಕೊಂಡು ಬಂದ್ಬಿಟ್ಟಿದೆ. ಅವ್ರುಗಳು ದೊಡ್ಡವರೇ ಕೊಟ್ಟು ಎಲ್ಲ ಇದು ಮಾಡಿರುವಾಗ ನಾವು ಚಿಕ್ಕವ್ರು ಏನು ಮಾಡೋಕ್ಕಾಗುತ್ತೆ ಹೇಳಿ? ಹೌದು, ಇವರೇನೋ ಚಿಕ್ಕವರು, ಆದ್ರೆ ಇವರನ್ನ ಚೆಕ್ ಮಾಡೋಕೆ ಬರೋ ಟೀಮ್ ಇದೆಯಲ್ಲ, ಅವರೇನು IAS IPS ಅಧಿಕಾರಿಗಳಲ್ಲ. ಅವರು ಕೂಡ ಇವರಂತೆಯೇ ಶಿಕ್ಷಕರು. ಇವರಂತೆಯೇ ಬೇರೆ ಬೇರೆ ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಹೇಳ್ತಿರೋ ಮೇಷ್ಟ್ರುಗಳು. ಅವರೇನು ಇವರನ್ನ ಬಾಯ್ಬಿಟ್ಟು ಲಂಚ ಕೊಡಿ ಅನ್ನೋದಿಲ್ಲ. ಆದರೆ ಅವರಿಗೇನು ಸಂದಾಯವಾಗಬೇಕೋ ಅದು ಸಂದಾಯವಾಗುತ್ತೆ. ಅದಕ್ಕೆ ಕಾರಣಗಳೂ ಇವೆ. ಕೊಡಲಿಲ್ಲ ಅಂದರೆ ಅದೇ ರೆಕಾರ್ಡ್ ಎಲ್ಲ ಸರಿಗೆ ಮೇಂಟೈನ್ ಮಾಡಿಲ್ಲ, ಮತ್ತು ನಮ್ಮ ಟೀಚಿಂಗ್ ಎಲ್ಲ ಸರಿ ಇಲ್ಲ, ಇನ್ನೇನು ನಮ್ಮದು ಇದೆಲ್ಲ ಸರಿ, ರೆಕಾರ್ಡ್ ಎಲ್ಲ ಸರಿ ಇಲ್ಲ ಅಂತ ಹೇಳಿ ಏನಾದರೂ ರಿಮಾರ್ಕ್ಸ್ ಬರೀತಾರೆ ಅನ್ನೋ ಭಯ ನಮಗೂ ಇದೆ. ರಿಮಾರ್ಕ್ಸ್ ಬಂದರೆ ಅದೊಂಥರ ಕಪ್ ಚುಕ್ಕಿ ಆಗೋಗುತ್ತಲ್ವ ನಮಗೆ ಸರ್ವಿಸಲ್ಲಿ ಅಂತ. ಅದು ಬರಬಾರ್ದು ಅನ್ನೋದು ನಮ್ಮ ಉದ್ದೇಶನೂ. ಈ ಎಲ್ಲದರ ಮೂಲ ಒನ್ಸ್ ಅಗೈನ್ ಅತ್ತಲೇ ಹೋಗುತ್ತೆ ಭಯ. ಶಾಲೆಗೆ ಅನುದಾನ ಎಲ್ಲಿ ಕಟ್ ಆಗಿಬಿಡುತ್ತೋ ಅನ್ನೋ ಭಯ, ಪ್ರಮೋಷನ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ, ಎಲ್ಲಕ್ಕಿಂತ ಮಿಗಿಲಾಗಿ ಈಗ ಹೊಸದಾಗಿ ಬಂದಿದ್ಯಲ್ಲ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಸರಿಯಾಗಿ ಪಾಲಿಸದೆ ಸೃಷ್ಟಿಯಾಗಿರೋ ಭಯ. ಕಾನೂನನ್ನ ಸರಿಯಾಗಿ ಪಾಲಿಸದೇ ಇರುವಾಗ ಇಂಥ ಭಯ ಇದ್ದಿದ್ದೇ ಬಿಡಿ. ಈ ತನಿಖೆ ಪರಿಶೀಲನೆ ವರ್ಷದಲ್ಲಿ ಎಷ್ಟು ಬಾರಿ ಬೇಕಾದರೂ ನಡೆಯಬಹುದು. ಅವರು ಬಂದಾಗಲೆಲ್ಲ ಕಾಣಿಕೆ ಕೊಟ್ಟೇ ಕೊಡಬೇಕು. ಸುಮಾರು ವರ್ಷಗಳಿಂದನೇ ಕೊಡ್ತಿದ್ದೀವಿ ಸರ್. ಅಂದಾಜು ಅಂದರೆ ಒಂದು 3-4 ವರ್ಷದಿಂದ, ಅದಕ್ಕೆ ಮುಂಚೆಯಿಂದ ಕೊಡ್ತಾ ಇದ್ವಿ. ಬಟ್ ನಮ್ಗೆ ಇಂಥ ಕಾರಣಕ್ಕೆ ನಾವು ಕೊಡ್ತಿದ್ದೀವಿ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ನಮ್ಮದು ಆಫೀಸಲ್ಲಿ ಏನೇನೋ ಕೆಲಸಗಳಿರುತ್ತಲ್ಲ ಅದಕ್ಕೆಲ್ಲ ತೊಗೊತಿದ್ದಾರೆ. ಸಾಕಾಗಲ್ಲ ನಮ್ಗೆ ಅಮೌಂಟ್ಗಳು. ಕೆಲವು ಮಕ್ಳಿಗೇನೋ ಕೊಡಬೇಕಾಗಿರುತ್ತೆ, ಅದಕ್ಕೆಲ್ಲ ಕಲೆಕ್ಟ್ ಮಾಡ್ತೀವಿ ಅಂತ ಗೊತ್ತು. ಅಷ್ಟೇ ಹೊರ್ತು ಲಂಚ ಕೊಡ್ತೀವಿ ಅನ್ನೋದು ನಮ್ಮ ಗಮನಕ್ಕೆ ಇತ್ತೀಚೆಗೆ ಬಂದಿದ್ದು. ಈಗ ಒಂದು 2 ವರ್ಷದಿಂದ ಈಚೆಗೆ ಜಾಸ್ತಿ ಆಗೋಗಿದೆ ಸರ್. ಇದು ಖಾಸಗಿ, ಅನುದಾನಿತ, ಅನುದಾನ ರಹಿತ ಶಾಲೆಗಳಲ್ಲಿ ದಿನನಿತ್ಯ ನಡೆಯುವ ಕರ್ಮಕಾಂಡ. ಹೀಗೆ ಪರಿಶೀಲನೆಗೆ ಬರೋರು ಖಡಕ್ಕಾಗಿದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ಮೇ ಸೂಪರ್ ಆಗಿ ಬಿಡುತ್ತೆ. ಇಲ್ಲದಿದ್ರೆ ಇಂಥ ಖದೀಮರ ಒಂದು ಚೈನ್ ರೆಡಿ ಆಗುತ್ತೆ. ನಮ್ಮ ರಹಸ್ಯ ಕ್ಯಾಮ್ರಾ ಮತ್ತು ಲೋಕಾಯುಕ್ತ ರೈಡ್ನಲ್ಲಿ ಸಿಕ್ಕಿಬಿದ್ದಿದ್ದು ಒಂದೇ ಸ್ಕೂಲ್ ಅಲ್ವಾ ಅನ್ಕೋಬೇಡಿ. ಇದು ರಾಜ್ಯದ ಬಹುತೇಕ ಶಾಲೆಗಳ ಹಣೆ ಬರಹ. ಪೋಷಕರ ಜೇಬಿಗೆ ಇವರು ಕತ್ರಿ ಹಾಕಿ ಕಿತ್ತ ದುಡ್ಡನ್ನ ಪರಿಶೀಲನೆಗೆ ಅಂತ ಬಂದವರು ಕಕ್ಕಿಸಿ ಹೋಗ್ತಾರೆ. ಅವರು ಕಕ್ಕಿಬಿಟ್ಟ ಲಂಚದ ವಾಂತಿಯನ್ನ ನೆಕ್ಕಿ ಸುಖವಾಗಿರ್ತಾರೆ. ಸರ್ಕಾರ ಈ ತರ ಮಕ್ಕಳೇ ಶಾಲೆಗೆ ಬನ್ನಿ ಅಂತ ಜಾಹೀರಾತು ಕೊಡ್ತಾನೇ ಇರುತ್ತೆ. ಇಂಥ ಶಿಕ್ಷಕರು, ಇಂಥ ಶಾಲೆಗಳು, ಇಂಥ ಅಧಿಕಾರಿಗಳನ್ನು ನೋಡಿದ್ಮೇಲೆ ಈ ಜಾಹೀರಾತು ಅರ್ಥ ಕಳೆದುಕೊಂಡು ಬಿಟ್ಟಿರುತ್ತೆ. ಜಯಶಂಕರ್, ಮೈಸೂರು, ಸುವರ್ಣ ನ್ಯೂಸ್, ಬೆಂಗಳೂರು. ಇಂಥ ಮೇಷ್ಟ್ರುಗಳು ಮಕ್ಕಳಿಗೆ ಅದ್ಯಾವ ಶಿಸ್ತು, ನ್ಯಾಯದ ಶಿಕ್ಷಣವನ್ನ ಕೊಡಬಹುದು?
ಅವರ ಮಾತಿನಲ್ಲಿ, ಪಾಠದಲ್ಲಿ ಅದಿನ್ನೆಷ್ಟು ಪ್ರಾಮಾಣಿಕತೆ ಇರೋದಕ್ಕೆ ಸಾಧ್ಯ? ನೀವೇ ಡಿಸೈಡ್ ಮಾಡಿ. ಇದು ಮಾನಗೇಡಿ ಮೇಷ್ಟ್ರುಗಳ ಕತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.